ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ SSLCಯ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿರುವಂತೆ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣದ ಅಧ್ಯಾಯದ ಮೇಲೆ ನಾವು ನೋಡ್ತಾ ಇದ್ದೇವೆ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆ ಚಿತ್ರದಲ್ಲಿ ತೋರಿಸಿದಂಥ ವೃತ್ತ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ಹಾಗಾದರೆ ನೋಡ್ರಿ, ತ್ರಿಜ್ಯ ಕೊಟ್ಟಿದ್ದಾನೆ R = 21 ಸೆಂಟಿಮೀಟರ್. ಆಮೇಲೆ ಥೀಟಾ ಕೊಟ್ಟಿದ್ದಾನೆ 120 ಡಿಗ್ರಿ. ಹಾಗಾದರೆ ಏನು ಬಟ್ಟೆಯ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತಿರ್ಬೋದು. ಥೀಟಾ / 360 πr². ಥೀಟಾ ಅಂದರೆ 120 ಭಾಗಲೆ 360 ಡಿಗ್ರಿ ಇಂಟು ಪೈ 22 ತ್ರಿಜ್ಯ 21 × 21. 120 1 123 7 1 7 3 3 1 3 1 ಏನು ಉಳಿತ್ರಿ 22 × 21. 21 42 4 ಉಳಿತು. 21 40 2 4 46 ಸೆಂಟಿಮೀಟರ್ ಸ್ಕ್ವೇರ್ ಬಟ್ಟೆಯ ವಿಸ್ತೀರ್ಣ. ಹಾಗೆ ಏನು ಕೇಳ್ಯಾನ್ರಿ, ತಂತಿಯ ಉದ್ದ. ಹಾಗಾದರೆ ಏನಪ್ಪ ಅಂದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಪ್ಲಸ್ 2 ತ್ರಿಜ್ಯ. ಹಾಗಾದರೆ ಥೀಟಾ / 360 2πr ಪ್ಲಸ್ 2 ಇಂಟು ತ್ರಿಜ್ಯ ಅಂದ್ರೆ R. ಹಾಗಾದರೆ ಥೀಟಾ 120 ಡಿಗ್ರಿ 360 ಇಂಟು 2 ಪೈ 22 7 ತ್ರಿಜ್ಯ 21 ಪ್ಲಸ್ 2 ಇಂಟು 21. ಸರಿ, ಯಾಕ್ರಿ ಅಂದರೆ ಇದು ಕಂಸ ಅಷ್ಟೇ ಆಯಿತು. ಇವೆರಡು ತಂತಿ ಬರ್ತಾವೆ, ಅದಕ್ಕೆ 2 ತ್ರಿಜ್ಯ ತೊಗೊಂಡೇವಿ. 121 123 3 1 3 7 7 1 22 44 ಪ್ಲಸ್ 21 42 ಟೋಟಲ್ ಎಷ್ಟಾಗುತ್ತೆ 86 ಸೆಂಟಿಮೀಟರ್. ಹಾಗಾದರೆ ತಂತಿಯ ಉದ್ದ 86 ಸೆಂಟಿಮೀಟರ್. ಅರ್ಥ ಆಗಿದೆ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಈಗಿದೆ ಅಥವಾ ಕ್ವಶನ್. ಓ ಚಿತ್ರದ ವೃತ್ತಕೇಂದ್ರವಾಗಿದ್ದು ತ್ರಿಜ್ಯಾಂತರ ಖಂಡ AOB ಮತ್ತು ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ 1:5 ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಉದ್ದ. ನೋಡ್ರಲ್ಲಿ ಏನು ಕೊಟ್ಟಾನ, AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ = 1:5. ತ್ರಿಜ್ಯಾಂತರ ಖಂಡದ ಸೂತ್ರ ಗೊತ್ತಿರ್ಬೇಕು. ಏನು? ಥೀಟಾ / 360 πr² ಅನುಪಾತ πr² = 1:5. ಹಾಗಾದರೆ ನೋಡ್ರಿ, ಥೀಟಾ / 360 πr² / πr² = 1/5. πr² ಕ್ಯಾನ್ಸಲ್. ಥೀಟಾ / 360 = 1/5 ಉಳಿತು. 5 1 5 35 1 ಉಳಿತು. 5 2 10. ಸೊ ಥೀಟಾ = 72 ಡಿಗ್ರಿ ಆಯಿತು. ಹಾಗಾದರೆ ಏನು ಕಂಡುಹಿಡಿಯೋಣ? ಕಂಸದ ಉದ್ದ. ಹಾಗಾದರೆ AB ಕಂಸದ ಉದ್ದ = ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಸೂತ್ರ ಹಚ್ಚಬೇಕು. ಹಾಗಾದರೆ ಥೀಟಾ / 360
2πr. ಥೀಟಾ ಅಂದರೆ 72 ಭಾಗಲೆ 360, 2 ಪೈ 22 ತ್ರಿಜ್ಯ 7. 2 ಒಂದಲೆ 7 ಒಂದಲೆ 72 ಒಂದಲೆ 72 ಐದಲೆ 22 ಎರಡಲೆ 44 ಭಾಗಲೆ 5. 5 ಒಂದಲೆ 5 ಎಂಟ್ಲೆ 10 ಬಂದು 5 ಎಂಟ್ಲೆ. ಸೊ ಎಷ್ಟು ಬರ್ತಿತ್ತು? 8.8 ಸೆಂಟಿಮೀಟರ್. ಈ ರೀತಿಯಾಗಿ ಸಮಸ್ಯೆ ಬಿಡಿಸ್ಬೋದು. ನೆಕ್ಸ್ಟ್ ಈ ಪ್ರಶ್ನೆ ಇದೆ ನೋಡ್ರಿ. ಗೋಡೆಯ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್, ಅಂದರೆ ತ್ರಿಜ್ಯ 18 ಸೆಂಟಿಮೀಟರ್. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ. ನೋಡ್ರಲ್ಲಿ 35 ನಿಮಿಷ ಚಲಿಸಿದೆ ಅಂದರೆ ಎಲ್ಲಿಗೆ ಬಂದದ ಅಂದ್ರೆ 7ಕ್ಕೆ ಬಂದದ ಅಂದಂಗೆ. ಕರೆಕ್ಟ್ ರೀ? ಹಾಗಾದರೆ ಥೀಟಾ ಈಕ್ವಲ್ ಟು 1 ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಬರಬೇಕಾಗಿತ್ತು ಅಂದರೆ 30 ಡಿಗ್ರಿ ಬೇಕು. ಹಾಗಾದರೆ 30 ಡಿಗ್ರಿ ಅಂತಹ ಸಂಖ್ಯೆಗಳು ಎಷ್ಟು ದಾಟೈತಿ? 7 ಸಂಖ್ಯೆ ದಾಟೈತಿ. ಹಾಗಾದರೆ ಥೀಟಾ ಈಕ್ವಲ್ ಟು 210. ಏನು ಕೇಳಿದೆ ಅಂದರೆ ಕ್ರಮಿಸುವ ವಿಸ್ತೀರ್ಣ ಕಂಡುಹಿಡಿಯಿರಿ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಥೀಟಾ 210 ಡಿಗ್ರಿ ಬಾಗಿಲೆ 360 ಇಂಟು 22 ತ್ರಿಜ್ಯ 18 ಇಂಟು 18 ಈ 0 7 ಒಂದಲೆ 7 ಮೂರಲೆ 3 ಒಂದಲೆ 3 ಒಂದಲೆ 3 ಎರಡಲೆ 6 ಎರಡಲೆ 6 ಮೂರಲೆ 2 ಒಂದಲೆ 2 9ಲೆ ಎಷ್ಟು ಉಳೀತು? 22 ಇಂಟು 9 ಇಂಟು 3 22 ಇಂಟು 9 ಮೂರಲೆ 27. 27 ಎರಡಲೆ 54, 5 ಉಳಿತ. 27 ಎರಡಲೆ 54, 1 5 59 ಸೆಂಟಿಮೀಟರ್ ಸ್ಕ್ವೇರ್. 594 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇನ್ನು ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದ. ಹಾಗಾದರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 2πr. ಥೀಟಾ 210 ಬಾಗಿಲೆ 360, 2 ಪೈ 22 ತ್ರಿಜ್ಯ ಎಷ್ಟು? 18. 0 7 ಒಂದಲೆ 7 ಮೂರಲೆ 3 ಒಂದಲೆ 3 ಒಂದಲೆ 3 ಎರಡಲೆ 6 ಎರಡಲೆ 6 ಮೂರಲೆ 2 ಒಂದಲೆ 2 ಒಂದಲೆ ಎಷ್ಟು ಉಳೀತದ್ರಿ? 22 ಇಂಟು 3 66 ಸೆಂಟಿಮೀಟರ್. ಈ ರೀತಿಯಾಗಿ ಸುಲಭವಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ಬೋದು. ನೆಕ್ಸ್ಟ್ ಸಮಸ್ಯೆ ರೀ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಸೆಂಟಿಮೀಟರ್ ಆಗಿದೆ. AOB 120 ಡಿಗ್ರಿ ಆದರೆ AYB ಕಂಸದ ಉದ್ದ. ನೋಡ್ರಿ ಥೀಟಾ ಈಕ್ವಲ್ ಟು 120 ಡಿಗ್ರಿ ಇದೆ. ಸೊ ಮೊದಲು ನಾವೇನು ಕಂಡುಹಿಡಬೇಕು? ತ್ರಿಜ್ಯ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ತ್ರಿಜ್ಯಾಂತರ ಖಂಡ ಥೀಟಾ ಡಿವೈಡೆಡ್ ಬೈ 360 πr² 462. ಹಾಗಾದರೆ ಥೀಟಾ 120 ಬಾಗಿಲೆ 360 ಇಂಟು 22 ಸ್ಕ್ವೇರ್ ಈಕ್ವಲ್ ಟು 462. ಈ 0 12 ಒಂದಲೆ 12 ಮೂರಲೆ 22 ಬಾಗಿಲೆ 3 21 ಇಂಟು r² ಈಕ್ವಲ್ ಟು 462. 22 ಒಂದಲೆ 22 ಎರಡಲೆ 44, 2 ಉಳೀತು. 22 ಒಂದಲೆ r² ಈಕ್ವಲ್ ಟು 21 ಇಂಟು 21
ಹಾಗಾದರೆ ಆರ್ ಸ್ಕ್ವೇರ್ ಈಕ್ವಲ್ ಟು 21 ಸ್ಕ್ವೇರ್. ಸೊ ಆರ್ ಈಕ್ವಲ್ ಟು 21 ಸೆಂಟಿಮೀಟರ್. ಇನ್ನು AYB ಕಂಸದ ಉದ್ದ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 2πr. ಥೀಟಾ 120 ಡಿಗ್ರಿ ಭಾಗಲೆ 360 2 ಇಂಟು ಪೈ 22 ತ್ರಿಜ್ಯ 21. 121 123 3 1 3 7 7 1 22 44 ಸೆಂಟಿಮೀಟರ್. ಈ ರೀತಿಯಾಗಿ ಸಮಸ್ಯೆ ಬಿಡಿಸ್ಬೋದು. ನೆಕ್ಸ್ಟ್ ಸಮಸ್ಯೆ ಹೇಗಿದೆ ನೋಡ್ರಿ. ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಸಮ ಆಗ್ಯದ. ಹಾಗಾದರೆ ತ್ರಿಜ್ಯಾಂತರ ಖಂಡ ಥೀಟಾ ಡಿವೈಡೆಡ್ ಬೈ 360 πr ಸ್ಕ್ವೇರ್. ಕಂಸದ ಉದ್ದ ಏನಂದರೆ 44/21 ಕಂಸದ ಉದ್ದ. ಥೀಟಾ ಹಾಗೆ ಇಟ್ಕೊಳ್ಳೋಣ. 360 ಪೈ 22 ಆರ್ ಸ್ಕ್ವೇರ್ ಈಕ್ವಲ್ ಟು 40. ನೋಡ್ರಿ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದ್ದು, ಕಂಸದ ಉದ್ದ 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಮತ್ತು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆ. ನೋಡ್ರಲ್ಲ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. ಥೀಟಾ ಡಿವೈಡೆಡ್ ಬೈ 360 πr ಸ್ಕ್ವೇರ್ ಈಕ್ವಲ್ ಟು ಕಂಸದ ಉದ್ದದ ಸಾಂಖ್ಯಿಕ ಅಂದರೆ ಥೀಟಾ ಡಿವೈಡೆಡ್ ಬೈ 360 2πr. 360 ಥೀಟಾ ಡಿವೈಡೆಡ್ 360 ಪೈ ಆರ್ ಸ್ಕ್ವೇರನ್ನು r ಇಂಟು ಆರ್ ಈಕ್ವಲ್ ಟು 2r. ಆರ್ ಕ್ಯಾನ್ಸಲ್. ಆರ್ ಈಕ್ವಲ್ ಟು ಎಷ್ಟಾಯ್ತು? 2 ಸೆಂಟಿಮೀಟರ್. ಹಾಗಾದರೆ ತ್ರಿಜ್ಯ ಸಿಕ್ತು. ಇನ್ನು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ ಟು 44/21 ಸೆಂಟಿಮೀಟರ್. ಹಾಗಾದರೆ ಥೀಟಾ ಡಿವೈಡೆಡ್ ಬೈ 360 2πr ಈಕ್ವಲ್ ಟು 44/21. ಥೀಟಾ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. 360 ಪೈ 2 ಇಂಟು 22 ತ್ರಿಜ್ಯ 2 ಈಕ್ವಲ್ ಟು 44/21. 22 2 22 1 ರೀ, 22 1 2 1 7 1 7 3. ಹಾಗಾದರೆ 2 1 2 180. ಏನು ಉಳಿತು? ಥೀಟಾ ಡಿವೈಡೆಡ್ ಬೈ 180 ಈಕ್ವಲ್ ಟು 1/3. 3 1 3 6 18 0 0. ಸೊ ಥೀಟಾ ಈಕ್ವಲ್ ಟು 60 ಡಿಗ್ರಿ. ತ್ರಿಜ್ಯಕ್ಕಿಳಿದ 2 ಸೆಂಟಿಮೀಟರ್. ಈ ರೀತಿಯಾಗಿ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸ್ಬೋದು.